ಸಾವು ಸಮೀಪಿಸುತ್ತಿದೆ ಎಂದು ಯಮ ನೀಡುವ 8 ಎಚ್ಚರಿಕೆಯ ಮರಣ ಸೂಚನೆಗಳು. ಕೇರಳ ಭಾರತ ಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಜಗನ್ನಾಥ್ ಭಟ್. ಪ್ರೀತಿ, ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9845064947. ಸಾಯುವ ವ್ಯಕ್ತಿ ಸಾವಿನ ಮೊದಲು ಕೆಲವು ಸೂಚನೆಗಳನ್ನು ಪಡೆಯಲು ಪ್ರಾರಂಭಿಸುತ್ತಾನೆ. ಸಾಯುವವರು ತನ್ನ ಕುಟುಂಬ ಮತ್ತು ಸ್ನೇಹಿತರನ್ನು ಭೇಟಿಯಾಗಬಹುದು ಮತ್ತು ಮಾತನಾಡಬಹುದು ಎನ್ನುವ ಕಾರಣದಿಂದ ಮತ್ತು ಯಾವುದೇ ಆಸೆ ಈಡೇರದೆ ಉಳಿದಿದ್ದರೆ ಅದನ್ನು ಯಾರಿಗಾದರೂ ಹೇಳಬಹುದು ಎನ್ನುವ ಕಾರಣದಿಂದ ಈ ಸೂಚನೆಗಳು ಮನಸ್ಸಿನಲ್ಲಿ ಮೂಡುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಸಾವಿನ ಸಮಯ ಕೂಡ ಮೊದಲೇ ನಿಗದಿಯಾಗಿರುತ್ತದೆಯಂತೆ. ಆದರೆ ಈ ಸಮಯ ದೇವರಿಗೆ ಮಾತ್ರ ತಿಳಿದಿರುತ್ತದೆ ಎಂದು ಹೇಳಲಾಗುತ್ತದೆ. ಹೀಗಿದ್ದರೂ ವ್ಯಕ್ತಿ ಮರಣ ಹೊಂದುವ ಮೊದಲು ಸಾವು ಸಮೀಪಿಸಿದೆ ಎಂದು ಸೂಚಿಸುವ ಅನೇಕ ಸೂಚನೆಗಳನ್ನು ಪಡೆಯುತ್ತಾನಂತೆ. ಹಿಂದೂ ಧರ್ಮದಲ್ಲಿ ಗರುಡ ಪುರಾಣಕ್ಕೆ ಮಹಾಪುರಾಣದ ಸ್ಥಾನಮಾನವನ್ನು ನೀಡಲಾಗಿದೆ. ಏಕೆಂದರೆ ಗರುಡ ಪುರಾಣದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಮತ್ತು ಸಾವಿನ ನಂತರ ಆತ್ಮದ ಪ್ರಯಾಣವನ್ನು ಸಹ ಹೇಳಲಾಗಿದೆ. ಹುಟ್ಟಿದ ಪ್ರತಿಯೊಂದು ಜೀವಿಯಲ್ಲೂ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಆ ಸಾವು ಯಾವಾಗ ಎನ್ನುವುದು ಮನುಷ್ಯನ ಹುಟ್ಟಿನೊಂದಿಗೆಯೇ ನಿರ್ಧಾರವಾಗಿರುತ್ತದಂತೆ. ಪ್ರತಿಯೊಬ್ಬ ವ್ಯಕ್ತಿಯ ಸಾವಿನ ಸಮಯ ಕೂಡ ಮೊದಲೇ ನಿಗದಿಯಾಗಿರುತ್ತದಂತೆ. ಆದರೆ ಈ ಸಮಯ ದೇವರಿಗೆ ಮಾತ್ರ ತಿಳಿದಿರುತ್ತದೆ ಎಂದು ಹೇಳಲಾಗುತ್ತದೆ. ಹೀಗಿದ್ದರೂ ವ್ಯಕ್ತಿ ಮರಣ ಹೊಂದುವ ಮೊದಲು ಸಾವು ಸಮೀಪಿಸಿದೆ ಎಂದು ಸೂಚಿಸುವ ಅನೇಕ ಸೂಚನೆಗಳನ್ನು ಪಡೆಯುತ್ತಾನಂತೆ. ಜನನ ಮತ್ತು ಮರಣ ಎನ್ನುವುದು ಅಂತ್ಯವಿಲ್ಲದ ಚಕ್ರ. ಜೀವನದ ಅಂತ್ಯವೇ ಮರಣ. ಮರಣ ಎನ್ನುವುದು ಹೀಗೆ ಇರುತ್ತದೆ ಅಥವಾ ಹಿಂದೆ ಬರುತ್ತದೆ ಎನ್ನುವುದಕ್ಕೆ ಯಾವುದೇ ಆಧಾರಗಳಿಲ್ಲ. ನಮಗೆ ಅರಿವಿಲ್ಲದೆ ಬರುವ ಸಾವು ಹೇಗೆ ಬಂದರೂ ಸ್ವೀಕಾರ ಮಾಡಬೇಕು. ಸಾವನ್ನು ತಡೆದು ನಿಲ್ಲಿಸುವ ಶಕ್ತಿ ಯಾರಲ್ಲೂ ಇಲ್ಲ. ವ್ಯಕ್ತಿ ಏನೇ ಮಾಡಿದರೂ ಹೇಗೆ ಇದ್ದರೂ ಒಂದಲ್ಲ ಒಂದು ದಿನ ಸಾವಿಗೆ ಶರಣಾಗಲೇಬೇಕು. ಅದಕ್ಕಾಗಿಯೇ ಇದ್ದಷ್ಟು ದಿನ ಸಂತೋಷವಾಗಿ ಇರಬೇಕು. ಇತರರಿಗೆ ನೋವುಂಟು ಮಾಡಬಾರದು. ಸಾವು ಅನ್ನುವುದು ಖಚಿತ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ಸಾವಿನ ಮೊದಲು ತನ್ನ ಜೀವನದ ಹಳೆಯ ದಿನಗಳನ್ನು ಮೆಲುಕು ಹಾಕಲು ಪ್ರಾರಂಭಿಸುತ್ತಾನೆ. ಅದರ ಮೂಲಕ ಅವನು ತನ್ನ ಜೀವನದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಬೇಡವೆಂದರೂ ತಡೆಯಲಾರರ ಇದರಿಂದ ಅವರ ಮನಸ್ಸು ಚಂಚಲವಾಗುತ್ತದೆ. ಮನುಷ್ಯನಿಗೆ ಮರಣ ಸಮೀಪಿಸುವಾಗ ಆತನಿಗೆ ತಾನು ಮಾಡಿದ ಎಲ್ಲ ಕೆಟ್ಟ ಕಾರ್ಯಗಳ ಅರಿವಾಗುತ್ತದೆ. ಕೈಯಲ್ಲಿರುವ ರೇಖೆಗಳು ಕೂಡ ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಕೈಯಲ್ಲಿರುವ ರೀತಿಯು ವ್ಯಕ್ತಿಯ ಸಂಪೂರ್ಣ ಜೀವನವನ್ನು ತೋರಿಸುತ್ತದೆ. ವ್ಯಕ್ತಿಯ ಸಾವಿನ ಸಮೀಪದಲ್ಲಿ ಇರುವಾಗ ವಿಚಿತ್ರವಾಗಿ ಮಾತನಾಡುತ್ತಾನೆ. ಅದು ಏಕೆ ಹೀಗೆ ಅಂತ ಆತನ ಮನೆಯವರಿಗೂ ಕೂಡ ತಿಳಿಯುವುದಿಲ್ಲ. ಗರುಡ ಪುರಾಣದಲ್ಲಿ ಹೇಳಿದಂತೆ ಒಬ್ಬ ವ್ಯಕ್ತಿಯು ಸತ್ತಾಗ ಅವನು ನಿಗೂಢವಾದ ಬಾಗಿಲನ್ನು ನೋಡುತ್ತಾನೆ. ಕೆಲವರು ಜ್ವಾಲೆಗಳನ್ನು ನೋಡುತ್ತಾರೆ ಮತ್ತು ಕೆಲವರು ಪ್ರಕಾಶಮಾನವಾದ ಬೆಳಕನ್ನು ನೋಡುತ್ತಾರೆ. ಇದು ಅವರವರ ಕರ್ಮಗಳ ಮೇಲೆ ಆಧಾರಿತವಾಗಿರುತ್ತದೆ ಎಂದು ಹೇಳಲಾಗಿದೆ. ಒಬ್ಬ ವ್ಯಕ್ತಿಯು ಸಾವಿನಲ್ಲಿ ಸಮೀಪವಿದ್ದಾಗ ಅವನು ಯಮದೂತನನ್ನು ನೋಡುತ್ತಾನೆ. ಕಾರಣವಿಲ್ಲದೆ ನಗುತ್ತಾನೆ ಅಥವಾ ತುಂಬ ದುಃಖಿತನಾಗುತ್ತಾನೆ. ನಕಾರಾತ್ಮಕ ಶಕ್ತಿಯು ತನಗೆ ಬಂದಿದೆ ಎಂದು ಆ ವ್ಯಕ್ತಿ ಭಾವಿಸುತ್ತಾನೆ. ಒಬ್ಬ ವ್ಯಕ್ತಿಯು ಸಾವಿನ ಮುಂಚೆ ಅನೇಕ ವಿಚಿತ್ರ ಕನಸುಗಳನ್ನು ಕಾಣಲು ಪ್ರಾರಂಭಿಸುತ್ತಾನೆ. ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಕನಸಿನಲ್ಲಿ ಅವರನ್ನು ಭೇಟಿ ಮಾಡುತ್ತಾರೆ. ಜೊತೆಗೆ ಬರುವಂತೆ ಕರೆಯುತ್ತಾರೆ. ಇದಲ್ಲದೆ ಕನಸಿನಲ್ಲಿ ಅಳುವುದನ್ನು ನೋಡುವುದು ಸಹ ಸಾವಿನ ಸೂಚನೆಯಾಗಿದೆ. ಒಬ್ಬ ವ್ಯಕ್ತಿಯು ಮರಣ ಸಮೀಪಿಸಿದಂತೆಯೇ ತನ್ನ ಪೂರ್ವಜರು ಅಥವಾ ಸತ್ತ ಸಂಬಂಧಿಕರು ಕಾಣಿಸಲು ಶುರುವಾಗುತ್ತಾರೆ. ಅದು ಮಾತ್ರವಲ್ಲ, ಸತ್ತ ಆತ್ಮೀಯರು ಎದುರಿಗೆ ಬಂದು ನಿಂತಂತೆ ಕಾಣುತ್ತದೆಯಂತೆ. ಸಾವಿನ ಹಾಸಿಗೆಯ ಮೇಲೆ ಮಲಗಿರುವ ವ್ಯಕ್ತಿಯು ತನ್ನ ಸುತ್ತಲೂ ಕೆಲವು ನೆರಳಿನ ರೂಪಗಳನ್ನು ಕಾಣಲು ಪ್ರಾರಂಭಿಸುತ್ತಾನೆ. ಸಾವಿಗೆ ಸ್ವಲ್ಪ ಮೊದಲು ವ್ಯಕ್ತಿಯು ನರಳಾಗಲು ಪ್ರಾರಂಭಿಸುತ್ತಾನೆ. ಅವನ ಧ್ವನಿ ತೊದಲಲು ಪ್ರಾರಂಭವಾಗುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಇನ್ನು ಕೆಲವರಿಗೆ ಯಮದೂತ ಕಾಣಲು ಪ್ರಾರಂಭಿಸುತ್ತಾನೆಯಂತೆ.
ಆಗ ಅವರು ಮಾತನ್ನೇ ನಿಲ್ಲಿಸುತ್ತಾರೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಸಾವಿಗೆ ಸ್ವಲ್ಪ ಮೊದಲು ವ್ಯಕ್ತಿಯ ನೆರಳು ಕೂಡ ಆತನ ಬಳಿಯಿಂದ ದೂರ ಸಾಗಿದಂತೆ ಗೋಚರಿಸುತ್ತದೆಯಂತೆ. ಆ ವ್ಯಕ್ತಿ ಕನ್ನಡಿ, ಎಣ್ಣೆ ಅಥವಾ ನೀರಿನಲ್ಲಿ ತನ್ನನ್ನು ತಾನು ನೋಡಿಕೊಂಡರೆ ಪ್ರತಿಬಿಂಬ ಕಾಣಿಸುವುದಿಲ್ಲವಂತೆ. ವ್ಯಕ್ತಿಯ ಎಡಗೈ ನಿರಂತರವಾಗಿ ಸೆಳೆತವನ್ನು ಹೊಂದಿದ್ದರೆ ಅವನ ಅಂಗುಳವು ಹೆಚ್ಚಿನ ಸಮಯ ಒಣಗಿರುತ್ತದೆ. ಆಗ ಅವನ ಸಾವು ಕೂಡ ಹತ್ತಿರದಲ್ಲಿರುತ್ತದೆ ಎಂದು ತಿಳಿಸಲಾಗಿದೆ. ಶಿವಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ರಣಹದ್ದು, ಕಾಗೆ ಅಥವಾ ಪಾರಿವಾಳ ಬಂದು ಕುಳಿತುಕೊಳ್ಳುವುದು ಅಥವಾ ರಣಹದ್ದುಗಳು ಮತ್ತು ಕಾಗೆಗಳು ಆತನನ್ನು ಸುತ್ತುವರಿದರೆ ಅಂತಹ ಜನರು ಸುಮಾರು 1 ತಿಂಗಳೊಳಗೆ ಸಾಯಬಹುದು. ಅದೇ ಸಮಯದಲ್ಲಿ ಅಂತಹ ಜನರು ಸೂರ್ಯ ಮತ್ತು ಚಂದ್ರನನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ, ಆದರೆ ದಿಕ್ಕುಗಳ ಭ್ರಮೆಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಅಂತಹ ಜನರು 6 ತಿಂಗಳಲ್ಲಿ ಸಾಯಬಹುದು ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. ಇದ್ದಕ್ಕಿದ್ದಂತೆ ಓರ್ವ ವ್ಯಕ್ತಿಯು ನೀಲಿ ಬಣ್ಣದ ನೊಣಗಳಿಂದ ಸುತ್ತುವರಿದರೆ ಆ ವ್ಯಕ್ತಿಯ ವಯಸ್ಸು ಕೇವಲ 1 ತಿಂಗಳು ಮಾತ್ರ ಎಂದು ಶಿವಪುರಾಣ ಹೇಳುತ್ತದೆ. ಅಂತಹ ಚಿಹ್ನೆಗಳು ಕಂಡುಬಂದರೆ ಜನರು ತಕ್ಷಣ ಜಾಗರೂಕರಾಗಿರಬೇಕು. ಶಿವ ಮಹಾಪುರಾಣದ ಪ್ರಕಾರ ನಿಮ್ಮ ನೆರಳನ್ನು ನೀವು ನೋಡದಿದ್ದರೆ ಅದನ್ನು ಸಾವಿನ ಸಮೀಪದ ಸೂಚಕವೆಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಯಸ್ಸಾದ ವ್ಯಕ್ತಿಯು ಮುಂಡವಿಲ್ಲದೆ ತನ್ನ ನೆರಳನ್ನು ನೋಡಲು ಪ್ರಾರಂಭಿಸಿದಾಗ ಆತನ ಸಾವು ಸಮೀಪವಿದೆ ಎಂದು ಅರ್ಥ. ಭೌತಿಕವಾಗಿ ಕೆಲ ಬದಲಾವಣೆಗಳು ಉಂಟಾಗುತ್ತವೆ. ರಕ್ತದ ಒತ್ತಡದಲ್ಲಿ ಮುಳುಗಿರುವುದು, ಚರ್ಮವು ಕಾಗದದಂತೆ ತೆಳುವಾಗುವುದು ಮತ್ತು ಬಹಳ ಸೂಕ್ಷ್ಮತೆಯನ್ನು ಪಡೆದುಕೊಳ್ಳುವುದು. ತ್ವಚೆಯು ನೀಲಿ ಮತ್ತು ನೇರಳೆ ಬಣ್ಣಕ್ಕೆ ಬದಲಾಗುವುದು. ಮೂತ್ರವು ಕಂದು ಬಣ್ಣ ಅಥವಾ ತುಕ್ಕು ಬಣ್ಣಕ್ಕೆ ಬದಲಾಗುವುದು. ಕೂದಲು ಹೆಚ್ಚಾಗಿ ಉದುರುವುದು. ಹಲ್ಲುಗಳು ಗಾಢವಾದ ಕಲೆಯಿಂದ ಕೂಡುವುದು. ಹಸಿ ಮತ್ತು ಬಾಯಾರಿಕೆಯ ಪ್ರಮಾಣ ಕಡಿಮೆಯಾಗುವುದು. ವ್ಯಕ್ತಿ ಸಾವಿಗೆ ಹತ್ತಿರವಾಗುತ್ತಿದ್ದಾನೆ ಎಂದಾಗ ಅವನು ಊಟ ತಿಂಡಿಯಲ್ಲಿ ಉತ್ಸಾಹವನ್ನು ಹೊಂದಿರುವುದಿಲ್ಲ. ಅವರು ಕುಡಿಯುವ ಮತ್ತು ತಿನ್ನುವ ವಿಚಾರದಲ್ಲಿ ನಿರಾಕರಣೆಯನ್ನು ತೋರಿಸುತ್ತಾನೆ. ತಮ್ಮ ಆರೋಗ್ಯದ ಬಗ್ಗೆಯೂ ಯಾವುದೇ ಚಿಂತೆಯನ್ನು ಮಾಡುವುದಿಲ್ಲ. ಅತಿಯಾದ ನಿದ್ದೆಯನ್ನು ಮಾಡುವುದು. ಹೆಚ್ಚಿನ ಆಯಾಸ ಅವರನ್ನು ಆಕ್ರಮಿಸುತ್ತದೆ. ದೇಹದಲ್ಲಿ ಚಯಾಪಚಯ ಕ್ರಿಯೆಯು ಬಹಳ ಆಯಾಸದಿಂದ ಹಾಗೂ ನಿಧಾನಗತಿಯಿಂದ ನಡೆಯುತ್ತದೆ. ಶಿವಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ನೀರು, ಎಣ್ಣೆ, ತುಪ್ಪ ಮತ್ತು ಗಾಜಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡದಿದ್ದಾಗ ಜಾಗರೂಕರಾಗಿರಿ. ಅಂತಹ ಜನರು 6 ತಿಂಗಳ ಮುಂಚಿತವಾಗಿ ಈ ಸಾವಿನ ಚಿಹ್ನೆಯನ್ನು ನೋಡಲು ಪ್ರಾರಂಭಿಸುತ್ತಾರೆ ಎನ್ನುವ ನಂಬಿಕೆಯಿದೆ. ಇದರ ಹೊರತಾಗಿ ಯಾವುದೇ ಓರ್ವ ವ್ಯಕ್ತಿ ತಲೆಯೇ ಇಲ್ಲದ ತನ್ನ ನೆರಳನ್ನು ನೋಡಿದಾಗ ಅವರು ಕೂಡ ಜಾಗರೂಕರಾಗಿರಬೇಕು. ಅಂತಹ ಜನರು 6 ತಿಂಗಳೊಳಗೆ ಸಾಯಬಹುದು. ಶಿವಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಚಂದ್ರ ಮತ್ತು ಸೂರ್ಯನ ಸುತ್ತ ಕಪ್ಪು ಅಥವಾ ಕೆಂಪು ವೃತ್ತವನ್ನು ನೋಡಲು ಪ್ರಾರಂಭಿಸಿದರೆ ಅವನು ಸುಮಾರು 15 ದಿನಗಳಲ್ಲಿ ಸಾಯಬಹುದು. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಚಂದ್ರ ಮತ್ತು ನಕ್ಷತ್ರಗಳನ್ನು ಸರಿಯಾಗಿ ನೋಡದಿದ್ದರೆ ಅಥವಾ ಸ್ಪಷ್ಟವಾಗಿ ಗೋಚರಿಸದಿದ್ದರೆ ಅವನು 1 ತಿಂಗಳಲ್ಲಿ ಸಾಯಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.